ಅಷ್ಟೊಂದು ದುರ್ಮಾರ್ಗಿ. ಅದು ಹೇಗೆ, ಯಾವ ರೀತಿಯಾಗಿ ಬದಲಾದನು? ಅಷ್ಟೊಂದು ದುರ್ಮಾರ್ಗಿ. ಅದು ಹೇಗೆ, ಯಾವ ರೀತಿಯಾಗಿ ಬದಲಾದನು? ಒಮ್ಮೆ ನನ್ನೊಂದಿಗೆ ಹೇಳುವಿರಾ? ಅಷ್ಟೊಂದು ದುರ್ಮಾರ್ಗಿ. ಅದು ಹೇಗೆ, ಯಾವ ರೀತಿಯಾಗಿ ಬದಲಾದನು? ಇದೇ ಈ ದಿನದ ಸಂದೇಶ. ನಿಮ್ಮ ಬೈಬಲನ್ನು ತೆರೆಯಿರಿ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಓದುತ್ತಿದ್ದೇನೆ. ಪ್ರತಿಯೊಬ್ಬರು ಬಹುಶ್ರದ್ಧೆಯಿಂದ ಕೇಳಬೇಕೆಂದು ಕೋರುತ್ತೇನೆ. ಆಮೇಲೆ ಅವರು ಸಮುದ್ರದ ಆಚೆದಡಕ್ಕೆ ಗೆರಸೀನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಬಂದು ಆತನಿಗೆ ಎದುರು ಬಂದನು. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರೂ ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕುತ್ತಿದ್ದನು. ಅವನನ್ನು ಇನ್ನು ಯಾರೂ ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಏನಂತೆ? ಯಾರೂ ಅವನನ್ನು ಹತೋಟಿಗೆ ತರುವುದಕ್ಕೆ ಆಗಲಿಲ್ಲ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ತನ್ನನ್ನು ತಾನು ಕಲ್ಲುಗಳಿಂದ ಕಡಿದುಕೊಳ್ಳುತ್ತಾ ಇದ್ದನು. ಅವನು ದೂರದಿಂದ ಯೇಸುವನ್ನು ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು, ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ನನ್ನನ್ನು ಕಾಡಬೇಡ ಎಂದು ದೇವರ ಹೆಸರಲ್ಲಿ ಆಣೆ ಇಡುತ್ತೇನೆ ಎಂದು ಮಹಾಶಬ್ದದಿಂದ ಆರ್ಭಟಿಸಿದನು. ಯಾಕೆಂದರೆ ಆತನು, ಎಲ್ಲಾ ದೆವ್ವಾ, ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದನು. ಮತ್ತು ಆತನು, ನಿನ್ನ ಹೆಸರೇನೆಂದು ಅವನನ್ನು ಕೇಳಿದಕ್ಕೆ ಅವನು, ನನ್ನ ಹೆಸರು ದಂಡು, ಯಾಕೆಂದರೆ ನಾವು ಬಹು ಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತಿತ್ತು. ಆದ್ದರಿಂದ ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರುವುದಕ್ಕೆ ನಮ್ಮನ್ನು ಕಳುಹಿಸಿಕೊಡು ಎಂದು ಆ ದೆವ್ವಗಳು ಆತನನ್ನು ಬೇಡಿಕೊಂಡವು. ಯೇಸು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು. ವಚನ 14. ಆ ಹಂದಿಗಳನ್ನು ಮೇಯಿಸುತ್ತಿರುವವರು ಓಡಿ ಹೋಗಿ ಆ ಊರಲ್ಲಿಯೂ ಹಳ್ಳಿಗಳಲ್ಲಿಯೂ ಆ ಸಂಗತಿಯನ್ನು ತಿಳಿಸಿದರು. ಜನರು ನಡೆದ ಸಂಗತಿಯೇನೆಂದು ನೋಡುವುದಕ್ಕೆ ಹೊರಟು ಯೇಸುವಿದ್ದಲಿಗೆ ಬಂದು, ದಂಡು ಎಂಬ ದೆವ್ವ ಹಿಡಿದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯುಳ್ಳವನಾಗಿ ಕೂತಿರುವುದನ್ನು ನೋಡಿ ಹೆದರಿದರು. ನಡೆದ ಸಂಗತಿಯನ್ನು ನೋಡಿದ್ದವರು ಆ ದೆವ್ವ ಹಿಡಿದಿದ್ದವನಿಗೆ ಹೀಗೆ ಹೇಗಾಯ್ತೆಂಬುದನ್ನೂ ಹಂದಿಗಳ ವಿಷಯವನ್ನೂ ಊರಿನವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಅವರು ಯೇಸುವನ್ನು ಬೇಡಿಕೊಂಡರು. 18. ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದವನು, ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆ ಎಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ, ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂಥೆಂಥ ಉಪಕಾರಗಳನ್ನು ಮಾಡಿದನೋ ಅದನ್ನು ಹೇಳು ಅಂದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಓದಿರುವಂತಹ ಈ 20 ವಚನಗಳಲ್ಲಿ 3 ಕಾಣಿಸುತ್ತಾರೆ. ಒಬ್ಬನು ಸೈತಾನನು. 2ನೇ ವಚನ, ಆತನು ದೋಣಿಯಿಂದಿಳಿದ ಕೂಡಲೇ ಅಪವಿತ್ರ ಆತ್ಮ ಅಂದರೆ ದೆವ್ವ ಹಿಡಿದವನೊಬ್ಬನು ಅಂದರೆ ಸೈತಾನನು. ಆ ನಂತರ ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಯಾರೂ ಅವನನ್ನು ಬಂಧಿಸಲಿಕ್ಕಾಗಲಿಲ್ಲ. ಅನೇಕ ಸಾರಿ ಅವನ ಕಾಲುಗಳಿಗೂ ಕೈಗಳಿಗೂ ಸರಪಣಿ ಬೇಡಿಗಳಿಂದ ಕಟ್ಟಿದರೂ ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕುತ್ತಿದ್ದನು. ಆದುದರಿಂದ ಯಾರೂ ಅವನನ್ನು ಹತೋಟಿಗೆ ತರುವುದಕ್ಕೆ ಆಗಲಿಲ್ಲ. 6ನೇ ವಚನ, ಅವನು ದೂರದಿಂದ ಯೇಸುವನ್ನು ನೋಡಿ ಓಡೋಡಿ ಬಂದು ಆತನಿಗೆ ಅಡ್ಡಬಿದ್ದು,
ಪರಾತ್ಪರನಾದ ದೇವರ ಮಗನೇ. ಮೂರನೇದಾಗಿ ಪರಾತ್ಪರನು. ಮೂವರನ್ನು ಈ 5ನೇ ಚಾಪ್ಟರ್ನಲ್ಲಿ ನಾವು ನೋಡ್ತೇವೆ. ಮೊದಲನೇದಾಗಿ ಸೈತಾನನು, ಎರಡನೇದಾಗಿ ಸಮಾಜ, ಮೂರನೇದಾಗಿ ಸರ್ವೋನ್ನತನಾದ ದೇವರು. ಈ ದಿನ ಪ್ರಪಂಚವನ್ನೇ ಪ್ರಭಾವ ಬೀರುವಂತಹ ಮೂವರು. ಮೊದಲನೇದಾಗಿ ಸೈತಾನನು ಪ್ರಪಂಚವನ್ನೇ ಪ್ರಭಾವ ಬೀರುತ್ತಿದ್ದಾನೆ. ಎರಡನೇದು ಸಮಾಜ ಪ್ರಪಂಚವನ್ನೇ ಪ್ರಭಾವ ಬೀರುತ್ತಿದೆ. ಮೂರನೇದು ಸರ್ವೋನ್ನತನಾದ ದೇವರು ಪ್ರಪಂಚವನ್ನೇ ಪ್ರಭಾವ ಬೀರಬೇಕೆಂದು, ಪರಿಶುದ್ಧಗೊಳಿಸಬೇಕೆಂದು ಆಶಿಸುತ್ತಿದ್ದಾರೆ. ಮೂವರು. ಮೊದಲನೇದಾಗಿ ಸೈತಾನನು, ಎರಡನೇದಾಗಿ ಸಮಾಜ, ಮೂರನೇದಾಗಿ ಸರ್ವೋನ್ನತನು. ಈ ಮೂವರ ಕುರಿತಾಗಿ ಈ ದಿನ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಆಶಿಸುತ್ತಿದ್ದೇನೆ. ಮೊದಲನೇದಾಗಿ ಸೈತಾನನು ಏನ್ ಮಾಡ್ತಿದ್ದಾನೆ ನೋಡೋಣ ಬನ್ನಿ. ಆತನು ದೋಣಿಯಿಂದಿಳಿದ ಕೂಡಲೇ ಅಪವಿತ್ರಾತ್ಮ ಅಂದರೆ ದೆವ್ವ ಹಿಡಿದವನೊಬ್ಬನು, ಅಪವಿತ್ರಾತ್ಮ ಹಿಡಿದವನೊಬ್ಬನು ಅಂದರೆ ತನ್ನನ್ನು ತಾನೇ ಅಪವಿತ್ರಾತ್ಮಕ್ಕೆ ಒಪ್ಪಿಸಿಕೊಟ್ಟಂಥವನು, ಇಲ್ಲವೇ ಅಪವಿತ್ರಾತ್ಮದ ಅಧಿಕಾರಕ್ಕೆ ಒಳಗಾದಂಥವನು, ಮಾರಾಟವಾದವನು. ಈ ದಿನ ಸಮಾಜದಲ್ಲಿ 2 ವಿಧವಾದ ಜನರಿದ್ದಾರೆ. ಒಬ್ಬರು ಅಪವಿತ್ರಾತ್ಮನಿಂದ ತುಂಬಲ್ಪಟ್ಟವರು, ಎರಡನೇದು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರು. ನಮ್ಮ ಮಧ್ಯ 2 ಗುಂಪುಗಳಿವೆ. ಒಂದು ಅಪವಿತ್ರಾತ್ಮನಿಂದ ನಡೆಸಲ್ಪಡುವಂಥವರು, ಎರಡನೇದು ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವಂಥವರು. ಬೈಬಲ್ ಹೇಳುತ್ತದೆ ಅಪವಿತ್ರಾತ್ಮನಿಂದ ನಡೆಸಲ್ಪಡುವಂಥವನೂ ಅಪವಿತ್ರನು ಎಂದು. ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವಂಥವನು ದೇವರ ಮಗನು. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಒಂದು ವಚನ ಇದೆ, ತೋರಿಸ್ತೇನೆ ಬನ್ನಿ. 14ನೇ ವಚನ. ಯಾರಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎನ್ನುವಂಥದ್ದೇ. ದೇವರ ಆತ್ಮನಿಂದ ನಾವು ನಡೆಸಲ್ಪಡುವುದಾದರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಅಪವಿತ್ರಾತ್ಮನಿಂದ ನಡೆಸಲ್ಪಡುವುದಾದರೆ ಸೈತಾನನ ಮಕ್ಕಳು. ಸಹೋದರ ಸಹೋದರಿಯರೇ, ಈ ದಿನ ಈ ವಾಕ್ಯ ಕೇಳುತ್ತಿರುವಂತಹ ನಿಮ್ಮೆಲ್ಲರಿಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ನೀವು ದೇವರ ಮಕ್ಕಳಾಗಿದ್ದೀರೋ, ದೆವ್ವದ ಮಕ್ಕಳಾಗಿದ್ದೀರೋ? ಏನನ್ನುತ್ತೀರಿ? ದೇವರ ಮಕ್ಕಳಾಗಿದ್ದೀರಾ? ದೇವರಿಂದ ನಡೆಸಲ್ಪಡುವಂಥವರಾಗಿದ್ದೀರಾ? ದೇವರ ಚಿತ್ತಾನುಸಾರವಾಗಿ ನಡೆಸಲ್ಪಡುವಂಥವರಾಗಿದ್ದೀರಾ? ಹಾಗಾದರೆ ದೇವರ ಮಕ್ಕಳಾಗಿದ್ದೀರಿ. ಅಪವಿತ್ರರಾಗಿ ಜೀವಿಸುತ್ತಾ ಇದ್ದೀರಾ? ಅಪವಿತ್ರವಾದ ಆಲೋಚನೆ ಉಳ್ಳವರಾಗಿದ್ದೀರಾ? ಅಪವಿತ್ರವಾದ ನೋಟ ಉಳ್ಳವರಾಗಿದ್ದೀರಾ? ಅಪವಿತ್ರವಾದ ಕೆಲಸ ಮಾಡುತ್ತಾ ಇದ್ದೀರಾ? ಹಾಗಾದರೆ ಅಪವಿತ್ರ ಆತ್ಮ ಮಕ್ಕಳಾಗಿದ್ದೀರಿ. ಯಾರು ನಾವು? ಪರಿಶುದ್ಧರಾಗಿ ಜೀವಿಸುವವರು ಪರಿಶುದ್ಧನಾದ ದೇವರ ಮಕ್ಕಳಾಗಿರುತ್ತಾರೆ. ಅಪರಿಶುದ್ಧನಾಗಿ ಜೀವಿಸುವಂಥವರು ಅಪವಿತ್ರಾತ್ಮನ ಮಕ್ಕಳಾಗಿದ್ದಾರೆ. ಈ ದಿನ ನಾವು ಯಾರಾಗಿದ್ದೇವೆ ಪ್ರಶ್ನಿಸಿಕೊಳ್ಳಬೇಕು. ಅಪವಿತ್ರಾತ್ಮ ಹಿಡಿದವನು ಅಂದರೆ ಅಪವಿತ್ರಾತ್ಮನಿಂದ ಬಂಧಿಸಲ್ಪಟ್ಟವನು, ಅಂದರೆ ಅಪವಿತ್ರಾತ್ಮನಿಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟವನು. ಒಂದಾನೊಂದು ಪ್ರಾಂತ್ಯದಲ್ಲಿ ಒಂದು ಭವನವಿತ್ತು, ಒಂದು ಅದ್ಭುತವಾದ ಪ್ಯಾಲೇಸ್ ಇತ್ತು. ಅದು ಬಹಳ ಅಂದವಾಗಿಯೂ ಆಕರ್ಷಣೆಯಾಗಿಯೂ ಇತ್ತು. ಸಾಯಂಕಾಲ ಆದ ಕೂಡಲೇ ಆ ಭವನದಲ್ಲಿ ಹಾಕುವ ಲೈಟ್ಗಳು, ದೀಪಗಳು ಎಷ್ಟೋ ಅಂದವಾಗಿ ಕಾಣಿಸ್ತಾ ಇದ್ವು. ಆ ಪ್ರಾಂತ್ಯಕ್ಕೆ ಯಾರೇ ಹೋದ್ರೂ ಕೂಡ ಖಚಿತವಾಗಿಯೂ ಆ ಭವನ ನೋಡಬೇಕೆಂದು ಬಯಸುತ್ತಾ ಇದ್ರು. ಹೊರಗಡೆಯಿಂದ ನೋಡಿದ್ರೆ ಎಷ್ಟೋ ಅದ್ಭುತವಾಗಿತ್ತು. ಆ ಭವನದಲ್ಲಿರುವಂತಹ ಗೋಡೆಗಳಾಗಿರ್ಬೋದು, ಅದರೊಳಗಡೆ ಇರುವ ದೀಪಗಳಾಗಿರ್ಬೋದು, ಆ ಭವನಕ್ಕೆ ಇಟ್ಟಿರುವ ದೀಪಗಳಾಗಿರ್ಬೋದು, ಆ ಯಜಮಾನ ಕೋಟ್ಯಾಧೀಶ್ವರನಾಗಿರುವುದರಿಂದ ಅದ್ಭುತವಾದ ಭವನ ನಿರ್ಮಿಸಿ ಅಂದವಾಗಿ ಅದನ್ನು ನಿರ್ಮಿಸಿಕೊಂಡ. ಅದನ್ನು ಆ ಪ್ರಾಂತ್ಯದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಸಾಯಂಕಾಲವಾದ ಕೂಡಲೇ ಒಂದು ಸಾರಿಯಾದರೂ ನೋಡಬೇಕು, ಒಂದು ಸಾರಿಯಾದರೂ ದೃಷ್ಟಿಸಬೇಕು ಎಂದು ಹೀಗೆ ಯಾರಾದರೂ ಆ ಪ್ರಾಂತ್ಯಕ್ಕೆ ಬಂದಾಗ ಖಚಿತವಾಗಿಯೂ ಆ ಭವನ ನೋಡ್ತಾ ಇದ್ರು. ಅಷ್ಟು ಅಂದವಾಗಿತ್ತು. ಆದರೆ ಒಂದು ದಿನ ಆ ಭವನದಲ್ಲಿರುವಂತಹ ಐಶ್ವರ್ಯವಂತನು ಸತ್ತು ಹೋದ. ಅವನು ಸತ್ತಾಗ ಅವನಿಗೆ ಯಾವ ವಾರಸುದಾರರಿರಲಿಲ್ಲ. ವಾರಸುದಾರರು ಇಲ್ಲದಕ್ಕಾಗಿ ಎಲ್ಲರಿಗಿರುವ ಪ್ರಶ್ನೆ ಏನೆಂದರೆ, ಈ ಅದ್ಭುತವಾದ ಸುಂದರವಾದ ಈ ಭವನ ಯಾರಿಗೆ ಬರೆದುಕೊಟ್ಟಿರುತ್ತಾನೆ ಎಂಬ ಪ್ರಶ್ನೆ ಎಲ್ಲರಿಗೂ ಕಾಡುತ್ತಾ ಇತ್ತು. ಯಾರಿಗೆ ಬರೆದುಕೊಟ್ಟ ಈ ಭವನ? ಸಾಯ್ತಾ ಸಾಯ್ತಾ ಹಕ್ಕುಪತ್ರ ಬರೆದಿಟ್ಟ. ಆ ಭವನ ಬೇರೆಯವರ ಹೆಸರ ಮೇಲೆ ಬರೆದಿಟ್ಟೋದ. ಯಾರಿಗೆ ಬರೆದುಕೊಟ್ಟ ಎಂದು ಆಲೋಚಿಸುತ್ತಿರುವಾಗ ಕೊನೆಗೆ ಆ ಹಕ್ಕುಪತ್ರ
ಅಂದರೆ ಬರೆದಿರುವ ಹಕ್ಕುಪತ್ರ ಓದುತ್ತಾ ಇದ್ರು. ಈ ಭವನದಲ್ಲಿರುವ ಸಮಸ್ತವನ್ನು ನಾನು ಸೈತಾನನಿಗೆ ಒಪ್ಪಿಸಿಕೊಟ್ಟು ಹೋಗ್ತಿದ್ದೇನೆ ಎಂದು ಬರೆದನಂತೆ ಪ್ರಿಯರೇ. ಯಾರಿಗೆ? ಸೈತಾನನಿಗೆ ಒಪ್ಪಿಸಿಕೊಟ್ಟು ಹೋಗ್ತಿದ್ದೇನೆ ಎಂದು ಆ ಭವನವನ್ನು ಸೈತಾನನಿಗೆ ಬರೆದುಕೊಟ್ಟು ಹೋದ. ಇನ್ನು ಅದಕ್ಕಿಂತಲೂ ದೊಡ್ಡ ಮೂರ್ಖತ್ವ ಏನಾದರೂ ಇದೆ ಅಂತೀರಾ? ಅದಕ್ಕಿಂತಲೂ ದೊಡ್ಡ ಘೋರ ಕಾರ್ಯ ಇನ್ನೇನಾದರೂ ಇರುತ್ತೆ ಅಂತೀರಾ? ಸರಿ, ಈಗ ಆ ಭವನ ಯಾರಿಗೆ ಸೇರಿತು? ಸೈತಾನನಿಗೆ ಸೇರಿತು. ಈಗ ಸೈತಾನನು ಒಂದು ವೇಳೆ ಭವನದಲ್ಲಿಯೇ ನಿವಾಸಿಸುವುದೇ ಆದರೆ ಸೈತಾನನು ದೀಪ ಬೆಳಗಿಸುತ್ತಾನಂತೀರಾ ಅಥವಾ ದೀಪ ಆರಿಸುತ್ತಾನಂತೀರಾ? ಏನಂತೀರಿ? ಅವನು ಜೀವ ಕೊಡುತ್ತಾನಂತೀರಾ ಅಥವಾ ಇರುವ ಜೀವವನ್ನು ಕೂಡ ತೆಗೆಯುತ್ತಾನಂತೀರಾ? ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ ಏನು ಹೇಳುತ್ತೆ ನೋಡಿ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಕಳ್ಳನು. ಬೈಬಲ್ ಹೇಳುತ್ತದೆ, ಸೈತಾನನು ಆದಿಯಿಂದಲೂ ಕಳ್ಳನು, ದೋಚಿಕೊಳ್ಳುವವನು, ಕೊಲೆಗಾರನೂ ಆಗಿದ್ದಾನೆಂದು. ಕಳ್ಳನು ಯಾಕೆ ಬರುತ್ತಾನೆ? ದೋಚಿಕೊಳ್ಳಲು ಬರುತ್ತಾನೆ, ಹತ್ಯೆ ಮಾಡಲು ಬರುತ್ತಾನೆ. ಹೀಗೆ ನಾಶನ ಮಾಡುವಂತಹ ಆ ಸೈತಾನನಿಗೆ ಆ ಭವನವನ್ನು ಆ ಯಜಮಾನ ಒಪ್ಪಿಸಿದ. ಕೊನೆಗೆ ನಡೆದದೇನು? ಆ ಭವನದಲ್ಲಿ ದೀಪ ಬೆಳಗಿಸುವವನಿಲ್ಲ, ಕತ್ತಲೆಯಿಂದ ತುಂಬಿಕೊಂಡಿತು. ಆ ಭವನದ ಸುತ್ತಲೂ ಇದ್ದಂತಹ ಅದ್ಭುತವಾದ ಗಾರ್ಡನನ್ನು, ಆ ತೋಟವನ್ನು ಚೆನ್ನಾಗಿ ಹೂಗಿಡಗಳಿಗೆ ಚೆನ್ನಾಗಿ ನೀರು ಹಾಕುತ್ತಾ, ಅದರ ಮಧ್ಯದಲ್ಲಿ ಬೆಳೆದಿರುವ ಕಳೆಗಳನ್ನು ಕಿತ್ತಾಕುತ್ತಾ, ಗಾರ್ಡನಿಂಗ್ ಮಾಡಲು ಯಾವ ತೋಟಗಾರನಿರಲಿಲ್ಲ. ಹಾಗಾಗಿ ಅಲ್ಲಲ್ಲಿ ಮುಳ್ಳು ಗಿಡಗಳು ಬೆಳೆದವು, ದಟ್ಟ ಪೊದೆಗಳು ಬೆಳೆದವು. ಅದರ ಗೋಡೆಯ ಮೇಲೆ ಪಾಪಿಷ್ಟ ಪೊದೆಗಳೆಲ್ಲ ಬೆಳೆದು ಹಬ್ಬಿಕೊಂಡು ಪೊದೆಯಂತೆ ಗೋಡೆಯೆಲ್ಲ ತಯಾರಾಯಿತು. ಅದ್ಭುತವಾದಂತಹ ಈ ಬಂಗ್ಲಾ ಕೊನೆಗೆ ಭೂತ್ ಬಂಗ್ಲಾವಾಗಿ ಮಾರ್ಪಡ್ತು. ಬಾವುಲಿಗಳೆಲ್ಲ ಸೇರಿಕೊಂಡುವು. ಸಾಯಂಕಾಲವಾದ ಕೂಡಲೇ ಅದರೊಳಗಡೆ ಗೂಬೆಗಳು ಕೂಗಿಕೊಳ್ತಾ ಇದ್ವು. ಗೂಬೆಗಳೆಲ್ಲ ತಿರುಗಾಡ್ತಾ ಇದ್ವು. ಆ ಪ್ರಾಂತ್ಯಕ್ಕೆ ಯಾರಾದರೂ ಹೋದ್ರೆ ಒಮ್ಮೆ ನೋಡಬೇಕೆಂದು ಓಡೋಡಿ ಹೋಗ್ತಾ ಇದ್ರು. ಆದರೆ ಈಗ ಬಹಳ ಭಯಪಡ್ತಾ ಇದ್ರು. ಕಾರಣ, ಆ ಭವನವನ್ನು ಆ ಯಜಮಾನನು ಯಾರಿಗೆ ಒಪ್ಪಿಸಿದ? ಹೇಳ್ತೇನೆ ಕೇಳ್ರಿ, ಗಮನ ಕೊಟ್ಟು ಕೇಳಿ. ಸೈತಾನನಿಗೆ ಒಪ್ಪಿಸಿದ. ಈಗ ನನ್ನ ಪ್ರಶ್ನೆ, ಭವನವನ್ನು ಸೈತಾನನ ಹೆಸರಿಗೆ ಬರೆದುಕೊಟ್ಟು ಹೋಗಿದ್ದಾನೆ ಎಂದು ಹೇಳಿದಕ್ಕೆ ನೀವು ನಕ್ಕಿದಿರೋ ಇಲ್ಲವೋ? ಸುಮ್ನಿರಿ ಬ್ರದರ್. ಅಷ್ಟೊಂದು ಬೆಲೆಬಾಳುವ ಭವನ ಯಾರಾದರೂ ಸೈತಾನನಿಗೆ ಒಪ್ಪಿಸಿಕೊಟ್ಟು ಹೋಗ್ತಾರೋ? ಅಷ್ಟೊಂದು ಬೆಲೆಬಾಳುವ ಭವನವನ್ನು ಯಾರಾದರೂ ಸೈತಾನನಿಗೆ ಬರೆದುಕೊಟ್ಟು ಹೋಗ್ತಾರೋ? ಇದೇನ್ ಬ್ರದರ್, ನೀವಿಂತಹ ಕಥೆ ಹೇಳ್ತೀರಿ? ಆ ರೀತಿಯಾಗಿ ಸೈತಾನನಿಗೆ ಆಕೆ ಅವಕಾಶ ಕೊಟ್ಟಾಗ ಏನಾಯ್ತು? ಸೈತಾನನು ಆಕೆಯ ಜೀವಿತದೊಳಗೆ ತೂರಿಕೊಂಡು ಬಂದನು. ಪ್ರೀತಿ, ಅನುಬಂಧ, ಅನುರಾಗ, ಆನಂದ ಹೊಂದಿಕೊಂಡಿರುವಂತಹ ಕುಟುಂಬದೊಳಗೆ ಅಪವಿತ್ರಾತ್ಮ ತೂರಿಕೊಂಡು ಬಂತು. ಒಬ್ಬ ದುರ್ಮಾರ್ಗಿಯ ಮುಖಾಂತರ, ಮನೆ ಎದುರುಗಡೆ ಇರುವವನ ಮುಖಾಂತರ ಅಪವಿತ್ರಾತ್ಮ ಈ ಸಹೋದರಿಯ ಜೀವಿತದೊಳಗೆ ತೂರಿಕೊಂಡು ಬಂದಾಗ, ಚಾಟಿಂಗ್ ಮುಖಾಂತರ, ಹರಟೆಗಳ ಮುಖಾಂತರ, ಫೋನ್ ಕಾಲ್ಸ್ ಮುಖಾಂತರ, ಕೊನೆಗೆ ಆಕೆ ಅಪವಿತ್ರವಾದ ಜೀವಿತ ಜೀವಿಸಿ ಅಕ್ರಮ ಸಂಬಂಧವನ್ನು ಹೊಂದಿಕೊಳ್ಳುವುದಕ್ಕೂ ಕೂಡ ಹಿಂಜರಿಯಲಿಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಗಂಡ ಇದ್ದಾಗಿಯೂ, ಹೆಂಡತಿ ಇದ್ದಾಗಿಯೂ, ಮಕ್ಕಳಿದ್ದಾಗಿಯೂ, ಬಂಗಾರದಂತಹ ಕುಟುಂಬ ವ್ಯವಸ್ಥೆ ಇದ್ದಾಗಿಯೂ ಅಪವಿತ್ರಾತ್ಮನಿಗೆ ಅಧೀನರಾಗಿ ಅಪವಿತ್ರವಾದ ಅಕ್ರಮ ಸಂಬಂಧಗಳೊಳಗೆ ಮುಳುಗಿ ತೇಲಾಡುವವರು ಯಾರಾದರೂ ಇದ್ದೀರಾ? ದಯವಿಟ್ಟು ಗಮನಿಸಿರಿ. ಈ ಸಮಾಜವನ್ನು ಪ್ರಭಾವ ಬೀರುವಂತಹ, ಈ ಸಮಾಜವನ್ನು ಅಪವಿತ್ರಪಡಿಸುವಂತಹ ಭಯಂಕರವಾದ ಶಕ್ತಿ ಅಪವಿತ್ರಾತ್ಮ. ಅಂದರೆ ಸೈತಾನನಿಗೆ ನಿಮ್ಮ ಜೀವಿತ ಒಪ್ಪಿಸುವುದಾದರೆ ಏನ್ ಮಾಡ್ತಾನೆಂದು ಈ ಸಹೋದರಿಯ ಸಾಕ್ಷಿ ತಿಳಿಸುತ್ತದೆ. ಆ ಮನೆ ಯಜಮಾನ ಭವನವನ್ನು ಸೈತಾನನಿಗೆ ಕೊಟ್ಟಿದ್ದಾನಂತ ಹೇಳಿದ್ರೆ ನೀವು ನಕ್ಕದ್ರಿ. ಹಾಗಾದರೆ ಈ ದಿನ ನಾವು ಮಾಡ್ತಿರೋದೇನು ಪ್ರಿಯರೇ? ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೂ ಒಂದಲ್ಲಾ ಒಂದು ಸಮಯದಲ್ಲಿ ಸೈತಾನನಿಗೆ ನಮ್ಮನ್ನು ನಾವು ಒಪ್ಪಿಸುತ್ತಿದ್ದೇವೆ. ಒಂದು ಸುಳ್ಳಿನ ಮುಖಾಂತರ, ಇಲ್ಲವೇ ಅಪವಿತ್ರವಾದ ಕಾರ್ಯಗಳನ್ನು ನೋಡುವುದರ ಮೂಲಕ, ಇಲ್ಲವೇ ಅಪವಿತ್ರವಾದ ಆಲೋಚನೆಗಳ ಮೂಲಕ, ಅಸೂಯೆಯ ಮೂಲಕ, ಒಂದಲ್ಲಾ ಒಂದು ರೀತಿಯಲ್ಲಿ ಪ್ರತಿದಿನ ನಾವು ಸೈತಾನನಿಗೆ ಅವಕಾಶ ಕೊಡುತ್ತಲೇ ಇದ್ದೇವೆ. ಬೈಬಲ್ ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಎಂದು. ಸೈತಾನನಿಗೆ ಅವಕಾಶ ಕೊಡಬೇಡಿರಿ ನಿಮ್ಮ ಜೀವಿತದಲ್ಲಿ ಎಂದು ನಾವು ವಾಕ್ಯ ಓದಿದರೂ ಕೂಡ ಒಂದಲ್ಲಾ ಒಂದು ರೀತಿಯಲ್ಲಿ ಸಂಪಾದಿಸುವ ಸಂಪಾದನೆಯ ವಿಧಾನದಲ್ಲಾಗಿರ್ಬೋದು,
ಪರಿಚಯಗಳಾಗುವ ವಿಧಾನದಲ್ಲಾಗಿರ್ಬೋದು, ಮಾತಾಡಿಸುವ ವಿಧಾನದಲ್ಲಾಗಿರ್ಬೋದು, ಆನಂತರ ಪ್ರೇಮ ಕಥೆಗಳು, ಆನಂತರ ಪಾಪಿಷ್ಟ ಕೆಲಸಗಳು, ಈ ರೀತಿಯಾಗಿ ಸೈತಾನನಿಗೆ ಅವಕಾಶ ಕೊಡುವಂಥವರು ನಮ್ಮ ಮಧ್ಯೆ ಎಷ್ಟು ಜನ ಇಲ್ಲ. ಸಾಕ್ಷಿ ಕೊಟ್ಟ ಸಹೋದರಿ ಬಂಗಾರದಂತಹ ತನ್ನ ಜೀವಿತ ಸೈತಾನನ ಕೈಗೆ ಕೊಟ್ಟಳು. ಅಕ್ರಮ ಸಂಬಂಧಕ್ಕೆ ತನ್ನ ಜೀವಿತವನ್ನೇ ಒಪ್ಪಿಸಿಕೊಟ್ಟಳು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಅಕ್ರಮ ಸಂಬಂಧಗಳೊಳಗೆ ಒಳಗಾಗುವಂಥವರು, ಅಕ್ರಮ ಸಂಬಂಧಗಳಿಗೆ ಆಕರ್ಷಿತರಾಗುವಂಥವರು, ಉದ್ಯೋಗ ಮಾಡುವ ಸ್ಥಳದಲ್ಲಿ ಪರಪುರುಷನೊಂದಿಗೆ ಪರಸ್ತ್ರೀಯೊಂದಿಗೆ ಸ್ವಲ್ಪ ಸಡಿಲಾಗಿ ಇರುವಂಥವರು, ಸ್ವಲ್ಪ ಮಟ್ಟಿಗೆ ನಿಮ್ಮ ಶರೀರದಲ್ಲಿರುವ ಕೋರಿಕೆ ನೆರವೇರಿಸಿಕೊಳ್ಳುವುದಕ್ಕಾಗಿ ಪರಿಚಯ ಬೆಳೆಸಿಕೊಳ್ಳುವಂಥವರು, ಓದುತ್ತಿರುವ ಸಮಯದಲ್ಲಾಗಿರ್ಬೋದು, ಉದ್ಯೋಗ ಮಾಡುತ್ತಿರುವ ಸಮಯದಲ್ಲಾಗಿರ್ಬೋದು, ನಿಮ್ಮ ಕುಟುಂಬ ವ್ಯವಸ್ಥೆಯಲ್ಲಾಗಿರ್ಬೋದು, ಸೈತಾನನಿಗೆ ಒಳಗಾಗುತ್ತಾ ಕುಟುಂಬ ವ್ಯವಸ್ಥೆಯನ್ನು ನಾಶನ ಮಾಡಿಕೊಳ್ಳುವುದಕ್ಕಾಗಿ ಸಿದ್ಧಪಡುವಂಥವರು ಯಾರಾದರೂ ಇದ್ದೀರಾ? ಈ ಸಹೋದರಿ ಧೈರ್ಯ ಮಾಡಿ ಬಂದು ಸಾಕ್ಷಿ ಕೊಡ್ತಾಳೆ. ಆಗ ನೀವು ಹೇಳಬಹುದು, ಧೈರ್ಯ ಮಾಡಿ ಸಾಕ್ಷಿ ಕೊಡಬೇಕಾದ್ರೆ ಧೈರ್ಯವಾಗಿ ಅವಳೇ ಬಂದು ಕ್ಯಾಮ್ರಾ ಮುಂದೆ ಹೇಳಬಹುದಿತ್ತಲ್ಲವೇ? ಆಕೆ ಸ್ಟುಡಿಯೋಗೆ ಬಂದಿರೋದಾದರೆ ಧೈರ್ಯ ಮಾಡಿ ಬಂದಿರ್ತಾಳೆ. ಈ ಸಾಕ್ಷಿ ನಾನು ಹೇಳಬೇಕನ್ನುತ್ತಿದ್ದೇನೆ ಎಂದು ನಮ್ಮ ಸ್ಟಾಫಿಗೆ ಹೇಳಿರೋದಾದರೆ ಧೈರ್ಯ ಮಾಡಿರುತ್ತಾಳೆ. ರೆಕಾರ್ಡ್ ಮಾಡುವವರು ನೋಡಲಿಲ್ಲವೋ? ಎಡಿಟಿಂಗ್ ಮಾಡಿದವರು ಆಕೆಯನ್ನು ನೋಡಲಿಲ್ಲವೋ? ಅವರೆಲ್ಲರಿಗೆ ಗೊತ್ತು ಯಾವ ಸಹೋದರಿ ಹೀಗೆ ಸಾಕ್ಷಿ ಕೊಡ್ತಿದ್ದಾಳೆಂದು. ಆಕೆ ಧೈರ್ಯದಿಂದ ಬಂದು ಸಾಕ್ಷಿ ಕೊಡ್ತಿದ್ದಾಳೆ. ಯಾಕೆ ಗೊತ್ತಾ? ನನ್ನ ಹಾಗೇ ನಿಮ್ಮಲ್ಲಿ ಯಾರೊಬ್ಬರೂ ಕೂಡ ಸೈತಾನನ ಪ್ರಚೋದನೆಗೆ ಒಳಗಾಗಬೇಡಿರಿ. ನನ್ನನ್ನು ಬಳಸಿಕೊಂಡವನು, ಉಪಯೋಗಿಸಿಕೊಂಡವನು ಕೊನೆಗೆ ನೋಡಿದ್ರೆ ತನ್ನ ಹೆಂಡತಿಯ ಕೈಯಿಂದಲೇ ಹೊಡಿಸಿದ, ಗಂಡನ ಕೈಯಿಂದ ಹೊಡಿಸಿದ, ಎಲ್ಲರಿಂದಲೂ ಚೀಯಂತ ಉಗಿಸಿದ ಒಬ್ಬ ಕ್ಯಾರೆಕ್ಟರ್ಲೆಸ್ ಪರ್ಸನ್ ನೀನು ಎಂದು ನಿರೂಪಿಸುವ ಪ್ರಯತ್ನ ಮಾಡಿದ. ಇದೇ ಸೈತಾನನು ಮಾಡುವ ಕೆಲಸ. ಬಂಗಾರದಂತಹ ಬಂಗ್ಲಾವನ್ನು ಸೈತಾನನಿಗೆ ಒಪ್ಪಿಸಿದಕ್ಕೆ ಅವನೇನ್ ಮಾಡಿದನು ಗೊತ್ತಾ? ಭೂತ್ ಬಂಗ್ಲಾವನ್ನಾಗಿ ಮಾರ್ಪಡಿಸಿದ. ಬಂಗಾರದಂತಹ ನಿಮ್ಮ ಜೀವಿತವನ್ನು ಸೈತಾನನಿಗೆ ನೀವು ಒಪ್ಪಿಸುತ್ತಾ ಇದ್ದೀರಿ. ಅವನು ನಿಮ್ಮ ಬದುಕು ಏನ್ ಮಾಡ್ತಾನೆ ಗೊತ್ತಾ? ಭೂತದ ಬದುಕಿನ ಹಾಗೆ ಮಾರ್ಪಡಿಸುತ್ತಾನೆ. ಜಾಗ್ರತೆ! ನಿಮ್ಮನ್ನು ನಾಶ ಮಾಡುವುದಕ್ಕಾಗಿಯೇ, ನಿಮ್ಮ ಜೀವಿತ ನಾಶ ಮಾಡುವುದಕ್ಕಾಗಿಯೇ, ನಿಮ್ಮನ್ನು ನರಕಕ್ಕೆ ಕೊಂಡೊಯ್ಯುವುದಕ್ಕಾಗಿಯೇ ರಾತ್ರಿ ಹಗಲು ಸೈತಾನನು ನಿಮ್ಮ ಸುತ್ತಲೂ ತಿರುಗಾಡುತ್ತಿದ್ದಾನೆ ಎಂಬ ವಾಸ್ತವವನ್ನು ಮರೆಯಬೇಡಿರಿ. ಪರಿಶುದ್ಧನಾದ ತಂದೆಯೇ, ಅವನು ಬಹು ದುರ್ಮಾರ್ಗಿ. ಆದರೆ ಹೇಗೆ ಬದಲಾದನು ದೇವರೇ, ನೀವು ಬದಲಾಯಿಸಿದ್ದಕ್ಕೆ. ಬದಲಾಯಿಸುವ ಮಹಾದೊಡ್ಡ ದೇವರು ನೀವು. ನಿಮಗೆ ವಂದನೆಗಳು, ಸ್ತುತಿ, ಸ್ತೋತ್ರಗಳು. ಒಬ್ಬ ವ್ಯಕ್ತಿ ಅಪವಿತ್ರಾತ್ಮನ ಕೈಗೆ ತನ್ನ ಜೀವಿತ ಒಪ್ಪಿಸುವುದಾದರೆ ಆ ಜೀವಿತವನ್ನು ಭೂತಿನ ಬದುಕನ್ನಾಗಿ ಮಾರ್ಪಡಿಸ್ತಾನೆ. ಅಸಭ್ಯಕರವಾಗಿ, ಅರ್ಧನಗ್ನವಾಗಿ, ಅಪವಿತ್ರವಾಗಿ, ಆರ್ಭಟಿಸುತ್ತಾ ಕಿರುಚುತ್ತಾ, ಹತೋಟೆಯಲ್ಲಿಲ್ಲದೆ ಹೇಗೆ ಜೀವಿಸುತ್ತಾನೆಂದು ನಮ್ಮಲ್ಲಿ ಅನೇಕರು ದೇವರೇ ಅನುಭವಪೂರ್ವಕವಾಗಿ ತಮ್ಮ ಜೀವಿತದಲ್ಲಿ ಅದೇ ವ್ಯವಹಾರವನ್ನು ತೋರ್ಪಡಿಸಿದ್ದಾರೆ. ಆದರೆ ಎಷ್ಟೇ ಘೋರ ಪಾಪಿಯನ್ನು, ಎಷ್ಟೇ ಘೋರ ಪಾಪದಲ್ಲಿ ಜೀವಿಸುವವನನ್ನು ಬದಲಾಯಿಸುವ ದೇವರು ನೀವಾಗಿದ್ದೀರೆಂದು ದೇವರೇ ಈ ಸಂದೇಶ ನಮಗೆ ತಿಳಿಯಪಡಿಸುತ್ತದೆ. ನಮ್ಮಲ್ಲಿ ಯಾರಾದರೂ ಇದ್ದಿರಬಹುದು ಅಪವಿತ್ರವಾದ ಜೀವಿತ ಜೀವಿಸುವಂಥವರು, ಯಾರಾದರೂ ಇದ್ದಿರಬಹುದು ಅಸಭ್ಯಕರವಾಗಿ ಜೀವಿಸುವಂಥವರು, ಯಾರಾದರೂ ಇದ್ದಿರಬಹುದು ಆರ್ಭಟಿಸುತ್ತಾ ಕೆರ್ಚುತ್ತಾ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡುವಂಥವರು. ಅಂಥವರನ್ನು ಕ್ಷಮಿಸಿರಿ ದೇವರೇ, ಬದಲಾಯಿಸಿರಿ. ಬದಲಾಗಿರುವ ನಾವು ಮೌನವಾಗಿರಬಾರದು. ತಪ್ಪದೇ ನಿಮ್ಮ ಸನ್ನಿಧಿಗೆ ಹೋಗಬೇಕು. ಸೈತಾನನು ಹಿಡಿದಂಥವನೇ ದೂರದಿಂದ ಬರುತ್ತಾನೆ, ಓಡುತ್ತಾ ಓಡುತ್ತಾ ಬರುತ್ತಾನೆ, ನಿಮಗೆ ಅಡ್ಡ ಬೀಳುತ್ತಾನೆ, ನಿಮಗೆ ಪ್ರಾರ್ಥನೆ ಮಾಡುತ್ತಾನೆ. ಮತ್ತೆ ನಾವಿನ್ನೆಷ್ಟು ದೂರದಿಂದ ಬರಬೇಕು ದೇವರೇ? ಇನ್ನೆಷ್ಟು ದೂರದಿಂದ ಓಡೋಡಿ ಬರಬೇಕು ದೇವರೇ? ಇನ್ನೆಷ್ಟು ಹೆಚ್ಚಾಗಿ ನಾವು ನಿಮಗೆ ಅಡ್ಡ ಬೀಳಬೇಕು? ಇನ್ನೂ ಎಷ್ಟು ಹೆಚ್ಚಾಗಿ ನಿಮ್ಮನ್ನು ಸೇವಿಸಬೇಕು? ಅಂತಹ ಕೃಪೆ ನಮಗೆ ದಯಪಾಲಿಸಬೇಕೆಂದು ಬೇಡಿಕೊಳ್ತೇನೆ. ಸುವಾರ್ತೆ ಹಂಚುವಂತಹ, ಸುವಾರ್ತೆ ಪ್ರೀತಿಸುವಂತಹ, ಅದನ್ನು ಪೋಷಿಸುವ ಕೃಪೆ ನಮಗೆ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. Address Calvary, Post Box number 30, Kukatpalli, Hyderabad 72.